ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿರೋದು. 114 ವರ್ಷ ವಯಸ್ಸಾಗಿತ್ತು ಇವರಿಗೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ಅವಕಾಶವನ್ನು ಮಾಡಲಾಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿರೋದು. ಬೆಳಗ್ಗೆ 10:30ರವರೆಗೆ ಸಾಲು ಮರದ ತಿಮ್ಮಕ್ಕರ ಅಂತಿಮ ದರ್ಶನದ ವ್ಯವಸ್ಥೆ ಇದೆ. 7:30ರಿಂದಲೇ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ. 10:30ರವರೆಗೂ ಅವಕಾಶ ಇರುತ್ತೆ. ಇನ್ನು ಮಧ್ಯಾಹ್ನ 12 ಗಂಟೆಗೆ ಕಲಾಗ್ರಾಮದಲ್ಲೂ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಜ್ಞಾನ ಭಾರತಿ ಬಳಿ ಕಲಾಗ್ರಾಮದ ಆವರಣದಲ್ಲಿ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಒಂದು ಅಂತ್ಯಕ್ರಿಯೆ ನೆರವೇರಲಿದೆ. ಅದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ CM ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ ಅಂತ. ಯಾಕಂದರೆ ಅಪಾರವಾದಂಥ ಸಾಧನೆಯನ್ನು ಮಾಡಿದವರು ಸಾಲು ಮರದ ತಿಮ್ಮಕ್ಕ. ವೃಕ್ಷಮಾತೆ ಅಂತ ಕರೆಸ್ಕೊಳ್ತಾ ಇದ್ರು. ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಅವರು ಇತ್ತೀಚೆಗೆ ಅನಾರೋಗ್ಯ, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಅವರ ದೇಹ. ಕೊನೆ ಉಸಿರೆಳೆದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಬಳಿ ಸಾಲು ಮರಗಳನ್ನು ಬೆಳೆಸಿದ್ದಂಥ ಹೆಗ್ಗಳಿಕೆ ಇರೋದು. ಸಾಲು ಮರದ ತಿಮ್ಮಕ್ಕ ಅವರಿಗೆ ಮಕ್ಕಳಿರಲಿಲ್ಲ. ರಸ್ತೆ ಬದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಗಿಡಗಳನ್ನು ನೆಟ್ಟಿ ನಿತ್ಯ ನೀರು ಹಾಕಿ ಮರಗಳನ್ನು ಮಗುವಂತೆ ಬೆಳೆಸಿದವರು. ಮರಗಳನ್ನೇ ತಮ್ಮ ಮಕ್ಕಳಂತೆ ನೋಡಿಕೊಂಡವರು. ಇದರಿಂದಾಗಿ ತಿಮ್ಮಕ್ಕ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಅನ್ವರ್ಥ ನಾಮವೇ ಬಂದಿತ್ತು. ಸಾಲು ಮರದ ತಿಮ್ಮಕ್ಕ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿತು. ರಾಷ್ಟ್ರಪತಿ ಭವನದಲ್ಲಿ ಪದ್ಮಶ್ರೀ ಪುರಸ್ಕಾರ ಪಡೆದಾಗ ಆಗಿನ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಅವರನ್ನು ಆಶೀರ್ವದಿಸಿದ್ರು. ಗೌರವ ಸಮರ್ಪಣೆಯನ್ನು ಮಾಡಲಾಗಿತ್ತು. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತ್ಯಕ್ರಿಯೆಗೂ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ಸಾಲು ಮರದ ತಿಮ್ಮಕ್ಕ ಹಸಿರೇ ಉಸಿರು, ಸಸಿಗಳೇ ಸರ್ವಸ್ವ, ವೃಕ್ಷ ಮಾತೆ ಅಂತ ಅನ್ನಿಸ್ಕೊಂಡು ಬೆಳೆದವರು. 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದಂಥ ಮಹಾತಾಯಿ ಅಂತ ಕರೆಸ್ಕೊಳ್ತಾ ಇದ್ರು. ಬೆಳದಿಂಗಳಿನಲ್ಲಿ ನಕ್ಷತ್ರವಾಗಿದ್ದರೆ ನೆಟ್ಟ ಮರಗಳಿಗೆ ತೊಟ್ಟಿಲು ತೂಗಿದ ತಾಯಿ ಇನ್ನಿಲ್ಲವಲ್ಲ ಅನ್ನೋದನ್ನು ನೆನೆಸಿಯೇ ಆ ಮರಗಳು ಕೂಡ ಕಣ್ಣೀರು ಇಡ್ತಾ ಇವೆ. ಯಾಕಂದರೆ ಮರಗಳಲ್ಲಿ ತಮ್ಮ ಮಕ್ಕಳನ್ನು ಕಂಡವರು, ಮಕ್ಕಳನ್ನ ಪ್ರೀತಿಯನ್ನು ಕಂಡವರು, ಮಕ್ಕಳಂತೆಯೇ ಮರಗಳಿಗೆ ಮಮತೆಯ ಧಾರೆಗೆರೆದವರು. ಇವತ್ತು ಸಾಲು ಮರದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ಈಗಾಗಲೇ ಸ್ಥಳ ಕೂಡ ನಿಗದಿಯಾಗಿದೆ. ಅಲ್ಲಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ. ಸಾಲು ಮರದ ತಿಮ್ಮಕ್ಕ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಶಂಸೆ ವ್ಯಕ್ತವಾಗಿತ್ತು. ಅನೇಕ ಗಣ್ಯರು ಇವರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದರು. ಹಾಗಾಗಿ ಇವತ್ತು ಕೂಡ ಅನೇಕ ಗಣ್ಯರು ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದಾದ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಜ್ಞಾನ ಭಾರತಿ ಬಳಿ ಕಲಾಗ್ರಾಮದ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಅವರ ಸಾಕು ಮೊಮ್ಮಗ ಉಮೇಶ್ ಅವರು ತಿಳಿಸಿದ್ದಾರೆ. ಈ ಮೂಲಕ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆದಿದ್ದಾರೆ. ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಅವರ ಅಂತಿಮ ದರ್ಶನಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿರುವಂಥ ಹುಲಿಕಲ್ ಗ್ರಾಮದಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಳಿಕ ಹಾಸನದ ಬೇಲೂರಿನಲ್ಲಿ 1 ಗಂಟೆ ಕಾಲ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ ಅಂತ ಹೇಳಿದರು. ಬೇಲೂರಿನ ಮೂಲಕ ಬೆಂಗಳೂರಿಗೆ ಬೆಳಗ್ಗೆ 8 ಗಂಟೆ ಸಂದರ್ಭದಲ್ಲಿ ನಾವು ಪಾರ್ಥಿವ ಶರೀರವನ್ನು ತರ್ತೀವಿ ಅಂತ ಕೂಡ ಹೇಳಿದರು. ಅದರಂತೆ ಇದೀಗ ಅಂತಿಮ ವಿಧಿವಿಧಾನಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಅನೇಕ ಗಣ್ಯರು ಕಂಬನಿ ಮಿಡ್ತಿದ್ದಾರೆ. ಇವರ ಕೆಲಸ ಕಾರ್ಯಗಳನ್ನು, ಇವರ ಜೊತೆಗೆ ಕಳೆದಂಥ ಸಮಯವನ್ನು ಅನೇಕರು ಈಗ ನೆನಪಿಸಿಕೊಳ್ತಾ ಇದ್ದಾರೆ, ಜ್ಞಾಪಿಸಿಕೊಳ್ತಾ ಇದ್ದಾರೆ. ನುಡಿನಮನ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸಾಲು ಮರದ ತಿಮ್ಮಕ್ಕ ಎಲ್ಲರಿಗೂ ಮಾದರಿ, ಪ್ರತಿಯೊಬ್ಬರಿಗೂ ಕೂಡ ಮಾದರಿ. ನಾವಿವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನು ಕಡಿತಾ ಹೋಗ್ತಾ ಇದ್ದೀವಿ. ಆದರೆ ಅವತ್ತು ನಮಗೆ ಮಕ್ಕಳಿಲ್ಲದಿದ್ದರೂ ಪರವಾಗಿಲ್ಲ, ಮರಗಳನ್ನೇ ಮಕ್ಕಳಂತೆ ಬೆಳೆಸೋಣ. ನೂರಾರು ಜನಕ್ಕೆ ಇದರಿಂದ ಉತ್ತಮ ಆರೋಗ್ಯ ಸಿಗತ್ತೆ, ಉಸಿರಾಟಕ್ಕೂ ಕೂಡ ಒಳ್ಳೆಯ ಗಾಳಿ ಸಿಗುತ್ತೆ ಅಂತ ಯೋಚನೆ ಮಾಡಿದವರು. ಎಲ್ಲರೂ ಈ ಥರದ ಯೋಚನೆಗಳನ್ನು ಮಾಡಲ್ಲ. 1000ರಲ್ಲಿ ಒಬ್ಬರು, ಅದು ಸಾಲು ಮರದ ತಿಮ್ಮಕ್ಕ. ಹಾಗಾಗಿ ಇವರ ಅಂತ್ಯಕ್ರಿಯೆಯನ್ನು, ಅಂತಿಮ ವಿಧಿವಿಧಾನವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೇ ಮಾಡಬೇಕು. ಅದು ಅವರಿಗೆ ಸಲ್ಲುವಂಥ ಗೌರವ. ಈಗಾಗಲೇ ಸರ್ಕಾರದ ಕಡೆಯಿಂದಲೂ ಕೂಡ ಅದನ್ನು ತಿಳಿಸಲಾಗಿದೆ. 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಹುಲಿಕಲ್ ಗ್ರಾಮದಲ್ಲಿ ತಿಮ್ಮಕ್ಕ ಅವರು ಜನಿಸ್ತಾರೆ.
ಮೊದಲು ಕಲ್ಲುಗಣಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು ತಿಮ್ಮಕ್ಕ. ಚಿಕ್ಕಯ್ಯ ಎಂಬ ಜಾನುವಾರು ಸಾಕಾಣಿಕೆದಾರರನ್ನು ವಿವಾಹ ಆಗ್ತಾರೆ. ಮದುವೆಯಾಗಿ 25 ವರ್ಷ ಆದರೂ ಮಕ್ಕಳಾಗದೇ ಇದ್ದಾಗ ಮರವನ್ನು ನೆಡೋದಕ್ಕೆ ಆರಂಭ ಮಾಡ್ತಾರೆ. ಸಮಾಜದ ಟೀಕೆ ಮತ್ತು ತಮ್ಮ ದುಃಖವನ್ನು ಮರೆಯೋದಕ್ಕೆ ಮರ ಬೆಳೆಸೋಕ್ಕೆ ಶುರು ಮಾಡ್ತಾರೆ. ಸುಮಾರು 4.5 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ 385 ಆಲದ ಮರಗಳನ್ನು ತಿಮ್ಮಕ್ಕ ಅವರು ನೆಟ್ಟಿದ್ದಾರೆ. ಹುಲಿಕಲ್ ಮತ್ತು ಕೂದೂರು ನಡುವಿನ ಹೆದ್ದಾರಿಯಲ್ಲಿ ಮರ ನೆಟ್ಟು ಪೋಷಣೆ ಮಾಡಿದ್ರು. ಗಿಡಗಳನ್ನು ನೆಟ್ಟು ಮರ ಆಗೋವರೆಗೂ ಪ್ರತಿನಿತ್ಯವೂ ಪೋಷಿಸಿದ್ರು. ಈ ಮಹತ್ ಕಾರ್ಯದಿಂದಾಗಿ ಸಾಲು ಮರದ ತಿಮ್ಮಕ್ಕ ಎಂಬ ಹೆಗ್ಗಳಿಕೆ ಇವರಿಗೆ ಬಂತು. 1991ರಲ್ಲಿ ಪತಿ ನಿಧನರಾದರು. ತಮ್ಮ ಪರಿಸರ ಸೇವೆಯನ್ನು ಅವರು ಮುಂದುವರಿಸ್ಕೊಂಡು ಬರ್ತಾರೆ. ಈವರೆಗೂ ಸುಮಾರು 8,000ಕ್ಕೂ ಹೆಚ್ಚು ಇತರೆ ಮರಗಳನ್ನು ನೆಟ್ಟಿದ್ದಾರೆ. ಇನ್ನು ಸಾಲು ಮರದ ತಿಮ್ಮಕ್ಕ ಅವರ ಸಾಧನೆಗೆ ಸಿಕ್ಕಂಥ ಗೌರವ ಅಪಾರ. ಡೋರ್ ಓಪನ್ ಮಾಡಿ ಆಂಬ್ಯುಲೆನ್ಸ್ ಡೋರ್ ಓಪನ್